ಪ್ರಿಯ ವಿದ್ಯಾರ್ಥಿಗಳೇ, ಈಗಾಗಲೇ ಹೋದ ಕ್ಲಾಸಲ್ಲಿ ನಾವು ನಾನ್ ಪ್ರಾಫಿಟ್ ಆರ್ಗನೈಜೇಷನ್ ಬಗ್ಗೆ ಓಪನಿಂಗ್ ಕ್ಯಾಪಿಟಲ್ ಫಂಡ್ ಕಂಡುಹಿಡಿಯೋದ್ರ ಬಗ್ಗೆ ಹೇಳ್ತಾ ಬಂದಿದ್ದೀವಿ. ಅದರ ಜೊತೆಗೆ ಕ್ಲಾಸಿಫೈ ದಿ ಫಾಲೋಯಿಂಗ್ ಫಾರ್ ರಿಸಿಪ್ಟ್ಸ್ ಐಟಮ್ಸ್ ಆ್ಯಂಡ್ ಕ್ಯಾಪಿಟಲ್ ಐಟಮ್ಸ್ ಹೌ ಟು ದಿ ಕ್ಲಾಸಿಫಿಕೇಷನ್ ಬಗ್ಗೆ ಕೂಡ ಮಾಡ್ತಾ ಬಂದಿದ್ದೀವಿ. ಸೊ ಟುಡೇ ಡಿಸ್ಕಸ್ಡ್ ಫಾರ್ ದಿ ನಾನ್ ಪ್ರಾಫಿಟ್ ಆರ್ಗನೈಜೇಷನ್ ಟು ಆಸ್ಕ್ಡ್ ಬೈ ದಿ ಕ್ವಶನ್ಸ್ ಫಾರ್ 12 marks, very important to the every year also they asked by receipts and payment account and calculations of income and expenditure account and balance sheet. So here you see one problem will be asked for this chapter. ಈ ಚಾಪ್ಟ್ರಲ್ಲಿ ಒಂದು ಪ್ರಾಬ್ಲಮ್ ಇದೆ. ಸೊ 12 marks ಕ್ವಶನಲ್ಲಿ ಬರ್ತಕ್ಕಂಥದ್ದು ಯಾವ ರೀತಿಯಾಗಿ ಪ್ರಶ್ನೆಗಳನ್ನು ಕೇಳ್ಬೋದು ಅಥವಾ ಯಾವ ರೀತಿಯಾಗಿರ್ತಕ್ಕಂಥ ಪ್ರಶ್ನೆಗಳು ಯಾವ ರೀತಿ ಬರ್ಬೋದು ಅನ್ನುವಂಥದ್ದು ನಾವು ನೋಡಿದಾಗ ನಾನ್ ಪ್ರಾಫಿಟ್ ಆರ್ಗನೈಜೇಷನಲ್ಲಿ ಇದರಲ್ಲಿ ನ್ಯೂ ನಾನ್ ಪ್ರಾಫಿಟ್ ಆರ್ಗನೈಜೇಷನ್ ಥರ ಬರ್ತದೆ ಇದು. ಸೊ ಎಕ್ಸಿಸ್ಟಿಂಗ್ ನಾನ್ ಪ್ರಾಫಿಟ್ ಆರ್ಗನೈಜೇಷನ್ಸ್ ಅಂತಂದರೆ ಅದು ಬ್ಯಾಲೆನ್ಸ್ ಶೀಟ್, ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟ್ಸು ಆ್ಯಂಡ್ ಅಡ್ಜಸ್ಟ್ಮೆಂಟ್ಸ್ ಕೊಡ್ತಾ ಬರ್ತಾನೆ. ಬಟ್ ನ್ಯೂ ನಾನ್ ಪ್ರಾಫಿಟ್ ಆರ್ಗನೈಜೇಷನ್ಸ್ ಇದ್ದಾಗ ಅದರಲ್ಲಿ ಕೇವಲ ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ಸ್ ಅಕೌಂಟು ಅದರ್ ದೆನ್ ಫಾರ್ ಅಡ್ಜಸ್ಟ್ಮೆಂಟ್ಸ್. After they asked for the how to be prepared by the income and expenditure account and balance sheet ಕೇಳ್ತಾ ಬರ್ತಾರೆ. So today discussed for this problem for the non-profit organization in the 12 marks question. ಸೊ ಇಲ್ಲಿ ಒಂದು ಪ್ರಾಬ್ಲಮ್ ಕೊಟ್ಟಿದ್ದಾನೆ, ಅದನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಕ್ರಿಕೆಟ್ ಕ್ಲಬ್ ಆಫ್ ಮಂಗಳೂರು ವಾಸ್ ಸ್ಟಾರ್ಟೆಡ್ ಆನ್ 1/4/2013. ಸೊ ಕ್ರಿಕೆಟ್ ಕ್ಲಬ್ ಆಫ್ ಮಂಗಳೂರು ವಾಸ್ ಸ್ಟಾರ್ಟೆಡ್ ಇನ್ 1/4/2013ಗೆ ಸ್ಟಾರ್ಟ್ ಮಾಡಿದ್ದಾರೆ. ಸೊ ಇಟ್ಸ್ ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಫಾರ್ ದಿ ಇಯರ್ ಎಂಡಿಂಗ್. ಸೊ ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಫಾರ್ ದಿ ಇಯರ್ ಎಂಡಿಂಗ್ನಲ್ಲಿ ಸೊ 31/3/2014ನಲ್ಲಿ ಇಯರ್ ಎಂಡಿಂಗ್ ಆಗಿದೆ. ಯಾವುದು? ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟು. ಕೆಳಗೆ ಕೊಟ್ಟಿದ್ದಾರೆ ವಾಸ್ ಆ್ಯಸ್ ಫಾಲೋಸ್. ಸೊ ಕೆಳಗಡೆ ಇರ್ತಕ್ಕಂಥದ್ದು ಏನು ಕೊಟ್ಟಿದ್ದೀವಿ ಅದನ್ನು ಫಾಲೋ ಅಪ್ ಮಾಡಬೇಕು ಅಂತ ಹೇಳ್ತಾರೆ. ಸೊ ಮೇಕ್ ಇಟ್ ಫಾರ್ ದಿ ಓಪನ್ ದಿ ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಕೊಟ್ಟಿದ್ದಾರೆ. ಸೊ ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟ್ ಫಾರ್ ದಿ ಇಯರ್ ಎಂಡಿಂಗ್ 31/3/2014. ಸೊ ಓಪನ್ ದಿ ರಿಸಿಪ್ಟ್ಸ್ ಆ್ಯಂಡ್ ಪೇಮೆಂಟ್ ಅಕೌಂಟ್, ಮೇಕ್ ದಿ 4 columns. ಟೇಕ್ ಫಾರ್ ದಿ ಫಸ್ಟ್ ಒನ್ ಫಾರ್ ಲೆಫ್ಟ್ ಸೈಡ್ ರಿಸಿಪ್ಟ್ಸ್ rupees, again payments and rupees. So receipts, rupees, payments and rupees column. Make it for the left hand is a debit and right side is credit. So debit and credit. So receipts, rupees, payment, rupees and debit and credit. There are 4 columns will be open. So next the question will be they asked for one by one what are the receipts and what are the payments of the items will be transferred to the income and expenditure account other than for balance sheet. So first one receipt side alli make for receipt side they open by the point number to the one by one because they transfer to the income and expenditure account will be ಪೇಮೆಂಟ್ಸ್. ಸೊ ಪೇಮೆಂಟ್ ಸೈಡಲ್ಲಿ ಇರ್ತಕ್ಕಂಥ ಫಸ್ಟ್ ಡಿಸ್ಕಷನ್ ಆಗ್ತವೆ. ಯಾಕಂದರೆ ಇಲ್ಲಿ ಎಕ್ಸ್ಪೆಂಡಿಚರ್ ಆಗೋದ್ರಿಂದ ಎಕ್ಸ್ಪೆಂಡಿಚರು ರುಪೀಸು, ಇನ್ಕಮು ರುಪೀಸ್ನ ಆ ಥರ ಕ್ಯಾಲ್ಕುಲೇಷನ್ ಮಾಡ್ತಾ ಬಂದಿದ್ವಲ್ಲ. ಸೊ ಮೇಕ್ ಇಟ್ ಫಾರ್ ಫಸ್ಟ್ ಸೈಡ್ ಪೇಮೆಂಟ್ ಸೈಡ್ನಲ್ಲಿ ಇರ್ತಕ್ಕಂಥ ಐಟಮ್ಸ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಫಸ್ಟ್ ಒನ್ ಪೇಮೆಂಟ್ ಸೈಡಲ್ಲಿ ನಂಬರ್ 1 ಟೂರ್ನಮೆಂಟ್ ಎಕ್ಸ್ಪೆನ್ಸಸ್. ಸೊ ಟೂರ್ನಮೆಂಟ್ ಎಕ್ಸ್ಪೆನ್ಸಸ್ ಇಟ್ ಈಸ್ ಒನ್ ಆಫ್ ದಿ ಎಕ್ಸ್ಪೆನ್ಸಸ್. ಇಟ್ ಈಸ್ ಎ ಟ್ರಾನ್ಸ್ಫರ್ ಟು ದಿ ಬ್ಯಾಲೆನ್ಸ್ ಶೀಟ್ ಆಫ್ ಲಯಬಿಲಿಟಿ ಸೈಡ್. ಸೊ ಲಯಬಿಲಿಟಿ ಸೈಡ್ ಬ್ಯಾಲೆನ್ಸ್ ಶೀಟ್ ಲಯಬಿಲಿಟಿ ಸೈಡ್ನಲ್ಲಿ ಟೂರ್ನಮೆಂಟ್ ಫಂಡ್ ಕೊಟ್ಟಿದ್ದರೆ, ಸೊ ಟೂರ್ನಮೆಂಟ್ ಫಂಡ್ ಕೊಟ್ಟಿದ್ದರೆ ಟೂರ್ನಮೆಂಟ್ ಫಂಡ್ನಲ್ಲಿ ಟೂರ್ನಮೆಂಟ್ ಎಕ್ಸ್ಪೆಂಡಿಚರ್ನ ಡಿಡಕ್ಷನ್ ಮಾಡಿ ಬ್ಯಾಲೆನ್ಸ್ ಶೀಟ್ನ ಲಯಬಿಲಿಟಿ ಸೈಡ್ನಲ್ಲಿ ಔಟ್ರ್ ಕಾಲಮ್ನಲ್ಲಿ ತೊಗೊಳ್ಬೇಕು. ಅದನ್ನು ₹10,300 ಕೊಟ್ಟಿದ್ದಾರೆ. ಟೂರ್ನಮೆಂಟ್ ಎಕ್ಸ್ಪೆನ್ಸ್ನ ಡಿಡಕ್ಷನ್ ಮಾಡ್ತಾ ಬರಬೇಕು. ಸೊ ಸೆಕೆಂಡ್ ಒನ್ ಫರ್ನಿಚರ್. ಸೊ ಫರ್ನಿಚರ್ ಆಲ್ಸೋ ದ ಫಿಕ್ಸ್ಡ್ ಅಸೆಟ್. ಸೊ ಇದು ಫಿಕ್ಸ್ಡ್ ಅಸೆಟ್ ಆಗಿದೆ ಅಂತ ಕರಿತೀವಿ. ಆ ಫಿಕ್ಸ್ಡ್ ಅಸೆಟ್ ಕೂಡ ಫರ್ನಿಚರ್ ಟ್ರಾನ್ಸ್ಫರ್ ಟು ದಿ ಬ್ಯಾಲೆನ್ಸ್ ಶೀಟ್ ಇನ್ ದಿ ಅಸೆಟ್ ಸೈಡಲ್ಲಿ ತೊಗೋಬೇಕು. ಇನ್ ಕೇಸ್ ಆಫ್ ಡಿಪ್ರಿಷಿಯೇಷನ್ ಫಾರ್ ದಿ ಫರ್ನಿಚರ್, ಸೊ ಇನ್ ಕೇಸ್ ಎನಿ ಡಿಪ್ರಿಷಿಯೇಷನ್ ಏನಾದರೂ ಕೊಟ್ಟಿದ್ದಂದರೆ ಸೊ ಹೌ ಮಚ್ ಪರ್ಸೆಂಟೇಜ್ ಆಫ್ ಡಿಪ್ರಿಷಿಯೇಷನ್ ಆರ್ ಅಮೌಂಟ್ ಆಫ್ ಡಿಪ್ರಿಷಿಯೇಷನ್, ಕೆಲವೊಮ್ಮೆ ಪರ್ಸೆಂಟೇಜ್ ಕೊಟ್ಟಿರ್ತಾನೆ, ಕೆಲವೊಮ್ಮೆ ಅಮೌಂಟ್ ಕೊಟ್ಟಿರ್ತಾನೆ. ಸೊ ಡಿಡಕ್ಷನ್ಸ್ ಆಫ್ ದಿ ವ್ಯಾಲ್ಯೂ ಆನ್ ದಿ ಬೇಸಸ್ ಆಫ್ ಫರ್ನಿಚರ್, ಪರ್ಸೆಂಟೇಜ್ ಆರ್ ಅಮೌಂಟ್. ಸೊ ಪರ್ಸೆಂಟೇಜ್ ಕೊಟ್ಟರೆ ಟೋಟಲ್ ವ್ಯಾಲ್ಯೂಗೆ ಪರ್ಸೆಂಟೇಜ್ ಕ್ಯಾಲ್ಕುಲೇಷನ್ ಮಾಡ್ಕೊಂಡು ಡಿಪ್ರಿಷಿಯೇಷನ್ನ ತೆಗಿಬೇಕು. ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿರ್ತಾನೆ. ಸೊ ಅದರಲ್ಲಿ ಫರ್ನಿಚರ್ ಅಮೌಂಟು ₹15,300 ಇದೆ. ಸೊ ಇದನ್ನು ಟ್ರಾನ್ಸ್ಫರ್ ಟು ದಿ ಬ್ಯಾಲೆನ್ಸ್ ಶೀಟಿಗೆ ಟ್ರಾನ್ಸ್ಫರ್ ಮಾಡಬೇಕು. ಇನ್ ಕೇಸ್ ಡಿಪ್ರಿಷಿಯೇಷನ್ ಅಮೌಂಟ್ ಕೊಟ್ಟು ಡಿಡಕ್ಷನ್ ಮಾಡಿ ಔಟ್ರ್ ಕಾಲಮಿಗೆ ಕೂಡ ಹಾಕಬೇಕು. ಬಟ್ ಡಿಪ್ರಿಷಿಯೇಷನ್ ಅಮೌಂಟ್ ಟ್ರಾನ್ಸ್ಫರ್ ಟು ದಿ ಎಕ್ಸ್ಪೆಂಡಿಚರ್. ಸೊ ಅದೆಲ್ಲಾಗುತ್ತೆ ಅಂದರೆ ಎಕ್ಸ್ಪೆಂಡಿಚರ್ ಕಾಲಮ್, ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಮಾಡ್ತೀವಲ್ಲ, ಎಕ್ಸ್ಪೆಂಡಿಚರ್ ಕಾಲಮ್ನಲ್ಲಿ ಡಿಪ್ರಿಷಿಯೇಷನ್ ಅಮೌಂಟ್ನ ತೋರಿಸ್ಬೇಕಾಗತ್ತೆ.
So next one, sports equipment. So sports equipments also one of the very important to the our equipment, because the club members or any organizations for used by the sports equipments. So some sports equipment value of 30,100, this is also the transfer to the balance sheet in asset side, rupees 30,100. So next one, coming for honorarium. So very important, honorarium. Honorarium, it is a payment or render to the service to concern him. ಸೊ ಇಟ್ ಈಸ್ ಎ ರೆಂಡರ್ ಟು ದಿ ಅಂದರೆ ಸರ್ವಿಸ್ ಓರಿಯೆಂಟೆಡ್ ಪರ್ಪೋಸಲ್ಲಿ ಏನಾದರೂ ಅಮೌಂಟ್ ರಿಸೀವ್ಡ್ ಕೊಟ್ಟಾಗ, ಪೇಮೆಂಟ್ ಮಾಡಿದಾಗ ಅದು ಏನಂತ ಕರಿತೀವಿ ಅಂದರೆ ನಾವು ಆನರೇರಿಯಮ್ ಅಂತ ಕರಿತೀವಿ. ಸೊ ಆನರೇರಿಯಮ್ ಇಟ್ ಈಸ್ ಒನ್ ಆಫ್ ದಿ ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ. ಸಮ್ ಎಕ್ಸ್ಪೆಂಡಿಚರ್ ವಿಲ್ ಟ್ರಾನ್ಸ್ಫರ್ ಟು ದಿ ರಿಸಿಪ್ಟ್ ಸೈಡ್, ಎಕ್ಸ್ಪೆಂಡಿಚರ್ ಸೈಡ್. ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಮಾಡಬೇಕಾದ್ರೆ ಎಕ್ಸ್ಪೆಂಡಿಚರ್ ಸೈಡ್ನಲ್ಲಿ ಆನರೇರಿಯಮ್ ಅಮೌಂಟ್ ಎಷ್ಟಿದೆ 14,000 ಅಮೌಂಟ್ನ ತೋರಿಸ್ಬೇಕು. So next one, other expenses. So other expenses also, some in case of any expenditure also received by the non-profit organizations or trusts or clubs. So some expenditure also treated to the our income and expenditure account or expenditure side ನಲ್ಲಿ ತೋರಿಸ್ಬೇಕು. ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ನಲ್ಲಿ ಎಕ್ಸ್ಪೆಂಡಿಚರ್ ಸೈಡ್ ಅದರ್ ಎಕ್ಸ್ಪೆನ್ಸಸ್ ಎಷ್ಟಿದೆ 6,000 ಇದೆ, ಆ 6,000ನ ತೋರಿಸ್ತಾ ಬರಬೇಕು. Next one, printing. So printing also one of the expenditure. So that is opened by the income and expenditure account ನಲ್ಲಿ expenditure side ನಲ್ಲಿ printing expenses or printing ಅಂತೇಳಿ ಅದನ್ನು ತೋರಿಸ್ಬೇಕು. ಎಷ್ಟಿದೆ 1,200 rupees ತೋರಿಸ್ತಾ ಬರಬೇಕು. ಅದರ್ವೈಸ್ ಫಾರ್ ಪ್ರಿಂಟಿಂಗ್ನಲ್ಲಿ ಎನಿ ಇನ್ ಕೇಸ್ ಆಫ್ ಅಡ್ಜಸ್ಟ್ಮೆಂಟ್ ಫಾರ್ ಔಟ್ಸ್ಟ್ಯಾಂಡಿಂಗ್ ಪ್ರಿಂಟಿಂಗ್ಸ್ ಇನ್ ಕೇಸ್ ಇದ್ದರೆ, ಸೊ ಇಲ್ಲಿ ಕೊಟ್ಟಿದ್ದಾನೆ. ಸೊ ಎಕ್ಸ್ಪೆನ್ಸಸ್ ಆಫ್ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಲ್ಲಿ ಪ್ರಿಂಟಿಂಗ್ ವ್ಯಾಲ್ಯೂ rupees 1,000 ಅಂತ ಕೊಟ್ಟಿದ್ದಾನೆ. ಸೊ ಅವಾಗ ಏನು ಮಾಡಬೇಕಂದ್ರೆ ನಾವು 1,000 rupees ವಿಲ್ ಬಿ ಹ್ಯಾಡ್ ಫಾರ್ ದಿ ಪ್ರಿಂಟಿಂಗ್ ಟು ದಿ ಎಕ್ಸ್ಪೆಂಡಿಚರ್ ಸೈಡ್. ಸೊ ಎಕ್ಸ್ಪೆಂಡಿಚರ್ ಸೈಡ್ನಲ್ಲಿ ಇನ್ನರ್ ಕಾಲಮ್ನಲ್ಲಿ ಪ್ರಿಂಟಿಂಗ್ ಅಮೌಂಟ್ rupees ಎಷ್ಟಿದೆ 1,200 ಪ್ಲಸ್ 1,000 ವ್ಯಾಲ್ಯೂ ಆಫ್ ಹ್ಯಾಡ್ ದಿ ಟೋಟಲ್ ಪ್ರಿಂಟಿಂಗ್. ಟೋಟಲ್ ಅಮೌಂಟ್ ಟೇಕ್ ಫಾರ್ ದಿ ಔಟರ್ ಕಾಲಮ್ ಆಫ್ ಎಕ್ಸ್ಪೆಂಡಿಚರ್ ಸೈಡ್. So next one, rent. So rent also one of the expenditure. That expenditure is also treated to the income and expenditure account ನಲ್ಲಿ expenditure side ನಲ್ಲಿ ತಗೋಬೇಕು. ರೆಂಟ್ ಅಮೌಂಟ್ rupees 2,500. ಇಲ್ಲಿ ಕೂಡ ಎನಿ ಔಟ್ಸ್ಟ್ಯಾಂಡಿಂಗ್ ರೆಂಟ್ ಏನಾದರೂ ಇತ್ತಂದರೆ ಅದನ್ನು ಕೂಡ ಹ್ಯಾಡ್ ಮಾಡ್ಕೋಬೇಕು. ಇಲ್ಲಿ ಔಟ್ಸ್ಟ್ಯಾಂಡಿಂಗ್ ರೆಂಟ್ ಯಾವ ಕೊಟ್ಟಿಲ್ಲ. ಸೊ ಡೈರೆಕ್ಟ್ಲಿ ಪೇಡ್ ಟು ದಿ ಎಕ್ಸ್ಪೆಂಡಿಚರ್ ಸೈಡ್ rupees 2,500. So next one, coming for by salaries. So salaries rupees 7,000 rupees they given. So salary also the amount paid to the rendered in the services, that amount will be the treated to the our expenditure. So some expenditures also the income and expenditure account ನಲ್ಲಿ expenditure side ನಲ್ಲಿ 2 salaries ಅಂತ ತೋರಿಸ್ಬೇಕು. 2 ಸ್ಯಾಲ್ರೀಸ್ನಲ್ಲಿ ಮತ್ತೆ ಏನಾದರೂ ಅಡ್ಜಸ್ಟ್ಮೆಂಟ್ ಎನಿ ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರೀಸ್ ಏನಾದರೂ ಕೊಟ್ಟಿದ್ದರೆ, ಸೊ ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರೀಸ್ ಕೊಟ್ಟಿದ್ದರೆ ಇಲ್ಲಿ ಕೊಟ್ಟಿದ್ದಾನೆ ಎಕ್ಸ್ಪೆನ್ಸಸ್, ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ಸಲ್ಲಿ ನಂಬರ್ 1 ಸ್ಯಾಲ್ರೀಸ್ rupees 2,500 ಅಂತ ಕೊಟ್ಟಿದ್ದಾನೆ. ಸೊ ಟೋಟಲ್ ವ್ಯಾಲ್ಯೂಸ್ ಎಷ್ಟಿದೆ 7,000 ಇದೆ. 7,000 ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆಂಡಿಚರ್ rupees 2,500. ಸೊ 2,500 ಪ್ಲಸ್ 7,000 ಮಾಡಿದರೆ 9,500 ಟು ದಿ ಎಕ್ಸ್ಪೆಂಡಿಚರ್ ಸೈಡ್ನಲ್ಲಿ ನಾವು ಔಟ್ರ್ ಕಾಲಮ್ನಲ್ಲಿ ತೋರಿಸ್ಬೇಕಾಗುತ್ತೆ. ಸೊ ನೆಕ್ಸ್ಟ್ ಒನ್ ಪೋಸ್ಟೇಜ್. ಸೊ ದ ಪೋಸ್ಟೇಜ್ ಆಲ್ಸೋ ಸಮ್ ಆಫ್ ದಿ ಎಕ್ಸ್ಪೆನ್ಸಸ್. ಸೊ ಪೋಸ್ಟೇಜ್ ವ್ಯಾಲ್ಯೂಸ್ ಇಟ್ ಈಸ್ ಎ ಟ್ರೀಟೆಡ್ ಆಫ್ ದಿ ಎಕ್ಸ್ಪೆಂಡಿಚರ್ ಸೈಡ್ನಲ್ಲಿ ಪೋಸ್ಟೇಜ್ ವ್ಯಾಲ್ಯೂನ ತೋರಿಸ್ಬೇಕು. ಬಟ್ ದಟ್ ಪೋಸ್ಟೇಜ್ ವ್ಯಾಲ್ಯೂ ಸಮ್ ಕೇಸಸ್ ಆಫ್ ಕ್ಲೋಸಿಂಗ್ ಪೋಸ್ಟೇಜ್ ಏನಾದರೂ ಇದ್ದರೆ ಇಲ್ಲಿ ಒಂದು ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿದ್ದಾನೆ. ಸೊ ಸ್ಟ್ಯಾಂಪ್ ಪೋಸ್ಟೇಜ್ ಆ್ಯಂಡ್ ಸ್ಟ್ಯಾಂಪ್ ಆನ್ rupees 100 ಅಂತ ಕೊಟ್ಟಿದ್ದಾನೆ. ಸೊ ಅಲ್ಲೇನಿಷ್ಟಿದೆ ಪೋಸ್ಟೇಜ್ ವ್ಯಾಲ್ಯೂ rupees 330 rupees ಇದೆ. ಅದರಲ್ಲಿ ಡಿಡಕ್ಷನ್ಸ್ ಆಫ್ ವ್ಯಾಲ್ಯೂ 100 ಫಾರ್ ದಿ ಪೋಸ್ಟೇಜ್ ಆಫ್ ಕ್ಲೋಸಿಂಗ್ ಹ್ಯಾಂಡ್ನಲ್ಲಿ ಇದೆ. ಹಾಗಾಗಿ ಅದು ಕ್ಲೋಸಿಂಗ್ ಆಗಿರುತ್ತೆ. 100 rupees ಡಿಡಕ್ಷನ್ ಮಾಡಿದ್ರೆ ರಿಮೈನಿಂಗ್ ವ್ಯಾಲ್ಯೂ 230 rupees, 230 ರೂಪಾಯಿ ರಿಮೈನಿಂಗ್ ಬೀಳುತ್ತೆ. ಅದನ್ನು ಟ್ರಾನ್ಸ್ಫರ್ ಟು ದಿ ಎಕ್ಸ್ಪೆಂಡಿಚರ್ನಲ್ಲಿ ಟ್ರಾನ್ಸ್ಫರ್ ಮಾಡಬೇಕು. ಸೊ ನೆಕ್ಸ್ಟ್ ಒನ್ ಫಿಕ್ಸ್ಡ್ ಡೆಪಾಸಿಟ್ ಇನ್ ಬ್ಯಾಂಕ್. So fixed deposit in bank, it is one of the current asset. It is a transfer to the balance sheet of asset side. ಹೌದಾ, ಕರೆಂಟ್ ಅಸೆಟ್ ಆಗಿದ್ದರಿಂದ ಇದನ್ನ ಏನು ಮಾಡ್ತೀವಿ ಅಂದರೆ ಡೆಪಾಸಿಟ್ ಟು ದಿ ಅವ್ರ ಬ್ಯಾಂಕ್ನಲ್ಲಿ ಡೆಪಾಸಿಟ್ ಆಗಿದ್ದರಿಂದ ಅದನ್ನು ನಾವು ಏನಂತ ಟ್ರೀಟ್ ಮಾಡ್ತೀವಿ, ಕರೆಂಟ್ ಅಕೌಂಟ್ ಅಂತ ಟ್ರೀಟ್ ಮಾಡ್ತೀವಿ. ಕರೆಂಟ್ ಅಸೆಟ್ ಅಂತ ಟ್ರೀಟ್ ಮಾಡೋದ್ರಿಂದ
ಅದನ್ನು ಬ್ಯಾಲೆನ್ಸ್ ಶೀಟ್ನಲ್ಲಿ ಅಸೆಟ್ ಸೈಡ್ನಲ್ಲಿ ಫಿಕ್ಸ್ಡ್ ಡೆಪಾಸಿಟ್ ಇನ್ ಬ್ಯಾಂಕ್ ರುಪೀಸ್ 30,000 ಅಂತ ತೋರಿಸ್ಬೇಕು. ಸೊ ನೆಕ್ಸ್ಟ್ ಪಾಯಿಂಟ್ ಈಸ್ ಕ್ಯಾಶ್ ಬ್ಯಾಲೆನ್ಸ್. ಸೊ ಕ್ಯಾಶ್ ಬ್ಯಾಲೆನ್ಸ್ ಆಲ್ಸೋ ಇನ್ ಕೇಸ್ ಆಫ್ ಬ್ಯಾಲೆನ್ಸ್ ಈಸ್ remaining amount, that amounts rupees 4,770 rupees also they are transferred to the balance sheet in asset side. ಸೊ ಬ್ಯಾಲೆನ್ಸ್ ಶೀಟ್ನಲ್ಲಿ ಅಸೆಟ್ ಸೈಡ್ನಲ್ಲಿ ಇದನ್ನು ಕೂಡ ನಾವು ಕ್ಯಾಶ್ ಬ್ಯಾಲೆನ್ಸ್ ಎಷ್ಟಿದೆ ಅಂತೇಳಿ ತೋರಿಸ್ಬೇಕಾಗತ್ತೆ. ಹಾಗಾಗಿ ಈ ಅಮೌಂಟ್ ಅದು 4,770 ರೂಪಾಯಿ ಹಣವನ್ನು ಕೂಡ ಅಮೌಂಟನ್ನು ಕೂಡ ನಾವು ಎಲ್ಲಿ ಮಾಡಬೇಕಂದ್ರೆ ಬ್ಯಾಲೆನ್ಸ್ ಶೀಟ್ನಲ್ಲಿ ಅಸೆಟ್ ಸೈಡ್ಗೆ ಟ್ರಾನ್ಸ್ಫರ್ ಮಾಡ್ತಾ ಬರಬೇಕು. ಸೊ ದಿಸ್ ಈಸ್ ಫಾರ್ ದಿ ಪೇಮೆಂಟ್ಸ್, ದಟ್ ಮೀನ್ಸ್ ಎಕ್ಸ್ಪೆಂಡಿಚರ್ ಅಂತ ಕರಿತೀವಿ. ಆ ಪೇಮೆಂಟ್ಸಲ್ಲಿ ಬರ್ತಕ್ಕಂಥ ಪ್ರಾಬ್ಲಮಲ್ಲಿ ಬರ್ತಕ್ಕಂಥ ಐಟಮ್ಸ್ ಯಾವಿದಾವೆ ಅನ್ನೋದನ್ನು ನಾವು ಡಿಸ್ಕಸ್ ಮಾಡ್ತಾ ಬಂದಿದ್ವಿ. ಸೊ ನೆಕ್ಸ್ಟ್ ಕಮಿಂಗ್ ಫಾರ್ ರಿಸಿಪ್ಟ್ ಸೈಡ್, ವೆರಿ ಇಂಪಾರ್ಟೆಂಟ್. ರಿಸಿಪ್ಟ್ಸ್ ಇಟ್ ಈಸ್ ಎ ಟ್ರಾನ್ಸ್ಫರ್ ಟು ದಿ ಇನ್ಕಮ್ಸ್ ಅಂತ ಕರಿತಾ ಬರ್ತೀವಿ ನಾವು. ರಿಸಿಪ್ಟ್ಸ್ ಇರ್ತಕ್ಕಂಥವು ಇನ್ಕಮ್ ಆಗ್ತಾ ಬರ್ತವೆ. ಅವು ಯಾವಿದಾವೆ ಇನ್ಕಮಲ್ಲಿ ಬರುವಂಥವು ಅಂದರೆ ಟೇಕ್ ಫಾರ್ 1 by 1 ಅದನ್ನು ನೋಡ್ತಾ ಹೋಗೋಣ. ಸೊ ಫಸ್ಟ್ ಒನ್ ಟು ಡೊನೇಷನ್ಸ್ ಅಂತ ಕರಿತಾ ಬರ್ತೀವಿ. ಸೊ ಡೊನೇಷನ್ ಅಂದರೆ ಅದೊಂಥರ ದೇಣಿಗೆ ಅಂತ ಕರಿತಾ ಬರ್ತೀವಿ. ಇದರಲ್ಲಿ ದೇರ್ ಆರ್ 2 types ಆಫ್ ಡೊನೇಷನ್ಸ್ ಆಲ್ಸೋ ರಿಸೀವ್ಡ್. ಫಸ್ಟ್ ಒನ್ ದೇರ್ ಸ್ಪೆಷಲ್ ಡೊನೇಷನ್ಸ್ ಅಂತ ಇರ್ತದೆ. ಸೊ ಸ್ಪೆಷಲ್ ಡೊನೇಷನ್ಸ್ ಇಟ್ ನಥಿಂಗ್ ಬಟ್ ಇಟ್ಸ್ ಎ ಪರ್ಪೋಸ್ ಆಫ್ ಸ್ಪೆಷಲ್ ಪರ್ಪೋಸಸ್. In case of the construction to the building, construction to the swimming pool, construction to the other any some items are alternative for the buildings also. But general donations also received. It is one of the small amount also received. That also they fixed or in case of the used by the donations amount. ಸೊ ಆ ಡೊನೇಷನ್ಸ್ ಅಮೌಂಟು ಎಲ್ಲಿಗೆ ಆಗುತ್ತೆ ಅಂದರೆ ಇಟ್ ಇಸ್ ಎ ಟ್ರಾನ್ಸ್ಫರ್ ಟು ದಿ ಬ್ಯಾಲೆನ್ಸ್ ಶೀಟ್. ಸೊ ಬ್ಯಾಲೆನ್ಸ್ ಶೀಟ್ನಲ್ಲಿ ಟ್ರಾನ್ಸ್ಫರ್ ಟು ದಿ ಬ್ಯಾಲೆನ್ಸ್ ಶೀಟ್, ಲಯಬಿಲಿಟಿ ಸೈಡ್ನಲ್ಲಿ ಕ್ಯಾಪಿಟಲ್ ಫಂಡಲ್ಲಿ ಟ್ರಾನ್ಸ್ಫರ್ ಮಾಡ್ತಾ ಬರ್ತೀವಿ. ಸೊ ಕ್ಯಾಪಿಟಲ್ ಫಂಡ್ನಲ್ಲಿ ಡೊನೇಷನ್ ಅಂತ ತೊಗೊಳ್ತಾ ಬರ್ತೀವಿ. ಎಷ್ಟಿದೆ ಡೊನೇಷನ್ಸ್ ಅಮೌಂಟು 60,000, 60,000 ಇದೆ. 60,000 ಇಟ್ ಇಸ್ ಎ ಕ್ಯಾಪಿಟಲೈಸ್ಡ್ ಐಟಮ್ ಅಂತ ಕರಿತಾ ಬರ್ತೀವಿ. ಹಾಗಾಗಿ ಅದನ್ನು ಕ್ಯಾಪಿಟಲೈಸ್ಡ್ 60,000 ಕ್ಯಾಪಿಟಲ್ ಫಂಡ್ ಬ್ಯಾಲೆನ್ಸ್ ಶೀಟ್ನಲ್ಲಿ ಓಪನ್ ಮಾಡ್ತೀವಲ್ಲ, ಬ್ಯಾಲೆನ್ಸ್ ಶೀಟ್ನಲ್ಲಿ ಲಯಬಿಲಿಟಿ ಸೈಡ್ನಲ್ಲಿ 60,000 ನಾವು ಕ್ಯಾಪಿಟಲ್ ಫಂಡ್ನಲ್ಲಿ ತೋರಿಸ್ತಾ ಬರ್ತೀವಿ. ಸೊ ನೆಕ್ಸ್ಟ್ ಒನ್ ಟೂರ್ನಮೆಂಟ್ ಫಂಡ್. ಸೊ ಟೂರ್ನಮೆಂಟ್ ಫಂಡ್ ಆಲ್ಸೋ ಒನ್ ಆಫ್ ದಿ fund the received by the some activities, tournament activities is also the given. Some activities also they arises or received by the some fund amount. That fund amount will be transferred to the balance sheet of liability side. ಸೊ ಬ್ಯಾಲೆನ್ಸ್ ಶೀಟ್ನಲ್ಲಿ ಲಯಬಿಲಿಟಿ ಸೈಡ್ನಲ್ಲಿ ನಾವು ಟೂರ್ನಮೆಂಟ್ ಫಂಡನ್ನು ತೋರಿಸ್ತಾ ಬಂದೀವಿ. ಆ ಟೂರ್ನಮೆಂಟ್ ಫಂಡ್ 22,000 ರೂಪಾಯಿ ಕೊಟ್ಟಿದ್ದಾನೆ. ಲಯಬಿಲಿಟಿ ಸೈಡ್ನಲ್ಲಿ ಬ್ಯಾಲೆನ್ಸ್ ಶೀಟ್ನಾಗ ಲಯಬಿಲಿಟಿ ಸೈಡ್ನಲ್ಲಿ 22,000 ರೂಪಾಯಿ ಅದು ಟೂರ್ನಮೆಂಟ್ ಫಂಡ್ ಇನ್ನರ್ ಕಾಲಮ್ನಲ್ಲಿ ತೊಗೋಬೇಕು. ಯಾಕಂದರೆ ಟೂರ್ನಮೆಂಟ್ ಎಕ್ಸ್ಪೆಂಡಿಚರ್ ಕೊಟ್ಟಿದ್ದಾನೆ. ಈಗಾಗಲೇ ನಾನು ಹೇಳ್ತಾ ಬಂದೆಲ್ಲ, ಟೂರ್ನಮೆಂಟ್ ಎಕ್ಸ್ಪೆಂಡಿಚರ್ ಕೊಟ್ಟಿದ್ದಾನೆ. ಆ ಟೂರ್ನಮೆಂಟ್ ಎಕ್ಸ್ಪೆಂಡಿಚರ್ನ ಬ್ಯಾಲೆನ್ಸ್ ಶೀಟ್ನಲ್ಲಿ ಇನ್ನರ್ ಕಾಲಮ್ 22,000 ಮೈನಸ್ ಎಷ್ಟಿದೆ 10,300 ಡಿಡಕ್ಷನ್ ಮಾಡಿದರೆ ರಿಮೈನಿಂಗ್ ಅಮೌಂಟ್ನ ಔಟರ್ ಕಾಲಮ್ ಮೇಲೆ ತೊಗೊಳ್ತಾ ಬರಬೇಕು. ಸೊ ನೆಕ್ಸ್ಟ್ ಒನ್ ಲೈಫ್ ಮೆಂಬರ್ಶಿಪ್ ಫೀ. ಸೊ ಲೈಫ್ ಮೆಂಬರ್ಶಿಪ್ ಇಟ್ ಈಸ್ ಎ ಒನ್ ಆಫ್ ದಿ ಇನ್ಕಮ್ ಅಂತ ಕರಿತೀವಿ ನಾವು. ಸೊ ಲೈಫ್ ಮೆಂಬರ್ಶಿಪ್ ಫೀ ಆರ್ ಎಂಟ್ರೆನ್ಸ್ ಫೀ, ಸಮ್ ಅಡ್ಜಸ್ಟ್ಮೆಂಟ್ ಈಸ್ ಗಿವನ್, ಯು ಟೇಕ್ ಫಾರ್ ಅಡ್ಜಸ್ಟ್ಮೆಂಟ್. ಸೊ ಯು ಸಿ ಎಂಟ್ರೆನ್ಸ್ ಫೀ ಆನ್ ಲೈಫ್ ಮೆಂಬರ್ಶಿಪ್ ಫೀ ಆರ್ ಟು ಬಿ ಕ್ಯಾಪಿಟಲೈಸ್ಡ್ ಅಂತ ಕರೀತಾನೆ. ಸೊ ಲೈಫ್ ಮೆಂಬರ್ಶಿಪ್ ಫೀ ಆ್ಯಂಡ್ ಎಂಟ್ರೆನ್ಸ್ ಫೀ ಎರಡು ಕೂಡ ಕ್ಯಾಪಿಟಲೈಸ್ಡ್ ಐಟಮ್ ಆಗಿದ್ದಾವೆ. ಸಮ್ಟೈಮ್ಸ್ ಏನು ಮಾಡ್ತಾನೆ ಅಂದರೆ ಆಫ್ ದಿ ಕ್ಯಾಪಿಟಲೈಸ್ಡ್ ಅಂತ ಕರೀತಾನೆ. ಸೊ ಹಾಫ್ ಅಮೌಂಟ್ ವಿಲ್ ಬಿ ಟ್ರಾನ್ಸ್ಫರ್ ಆಫ್ ದಿ ಇನ್ಕಮ್, ಸಮ್ ಅನದರ್ ಹಾಫ್ ಅಮೌಂಟ್ ವಿಲ್ ಬಿ ಟ್ರಾನ್ಸ್ಫರ್ ಆಫ್ ದಿ ಬ್ಯಾಲೆನ್ಸ್ ಶೀಟ್ ಅಂತ ಕರಿಬೋದು. ಸೊ ಇಲ್ಲಿ ಏನು ಕೊಟ್ಟಿದ್ದಾನೆ ಅಂದರೆ ಟೋಟಲು ಎಂಟ್ರೆನ್ಸ್ ಫೀ ಆ್ಯಂಡ್ ಲೈಫ್ ಮೆಂಬರ್ಶಿಪ್ ಫೀ. ಸೊ ಟೋಟಲ್ ಅಮೌಂಟೇ ಕೊಟ್ಟಿದ್ದಾನೆ ಟು ಬಿ ಕ್ಯಾಪಿಟಲೈಸ್ಡ್ ಅಂತ ಕರೀತಾರೆ. ಸೊ ಹಾಗಾದರೆ ನಮಗೆ ಲೈಫ್ ಮೆಂಬರ್ಶಿಪ್ ಎಷ್ಟಿದೆ 5,000 ಇದೆ. ಎಂಟ್ರೆನ್ಸ್ ಫೀ ಆರ್ ಅಡ್ಮಿಷನ್ ಫೀ, ಸೊ ದಟ್ ಈಸ್ ಆಲ್ಸೋ 1,000 ರೂಪೀಸ್ ಇದೆ. ಸೊ ಆ ಎರಡು ಐಟಮ್ಸ್ಗಳನ್ನು, ಎರಡು ಪಾಯಿಂಟ್ಸ್ಗಳನ್ನು ಏನು ಮಾಡ್ಬೋದು ಅಂದರೆ ನಾವು ಬ್ಯಾಲೆನ್ಸ್ ಶೀಟ್ನಲ್ಲಿ ಕ್ಯಾಪಿಟಲ್ ಫಂಡ್ ಅಂದರೆ ಬ್ಯಾಲೆನ್ಸ್ ಶೀಟ್ನಲ್ಲಿ ಲಯಬಿಲಿಟಿ ಸೈಡ್ನಲ್ಲಿ ಕ್ಯಾಪಿಟಲ್ ಫಂಡಿಗೆ ಟ್ರಾನ್ಸ್ಫರ್ ಮಾಡ್ತಾ ಬರಬೇಕು. ಲೈಫ್ ಮೆಂಬರ್ಶಿಪ್ ಫೀ 5,000 ವಿಲ್ ಬಿ ಕ್ಯಾಪಿಟಲ್ ಫಂಡ್ನಲ್ಲಿ ತೋರಿಸ್ಬೇಕು ನಾವು ಯಾವಾಗ ಲಯಬಿಲಿಟಿ ಸೈಡ್ ಆಫ್ ಬ್ಯಾಲೆನ್ಸ್ ಶೀಟ್. ಸೊ ನೆಕ್ಸ್ಟ್ ಎಂಟ್ರೆನ್ಸ್ ಫೀ ಕೂಡ 1,000 ಇದೆ. ಇದನ್ನು ಕೂಡ ಬ್ಯಾಲೆನ್ಸ್ ಶೀಟ್ನಲ್ಲಿ ಲಯಬಿಲಿಟಿ ಸೈಡ್ನಲ್ಲಿ 1,000ನ ಕ್ಯಾಪಿಟಲ್ ಫಂಡ್ನಲ್ಲಿ ತೋರಿಸ್ತಾ ಬರಬೇಕು. ಸೊ ನೆಕ್ಸ್ಟ್ ಒನ್ ಫೀ ಫ್ರಮ್ ಫಂಕ್ಷನ್ಸ್ ಅಂತ ಕರಿತಾ ಬರ್ತೀವಿ. ಸೊ ವೆರಿ ಇಂಪಾರ್ಟೆಂಟ್, ಫೀ ಫ್ರಮ್ ಫಂಕ್ಷನ್ಸ್, ಸಮ್ ಫಂಕ್ಷನ್ಸ್ ಆ್ಯಕ್ಟಿವಿಟೀಸ್ ಟು ದಿ ಅವರ್ ಟ್ರಸ್ಟ್ ಆರ್ club, to the cricket club of our Mangalore. So some amount for the received, some fee also received, some fee, that fee it is treated to the our income. ಸೊ ಅದನ್ನೇನಂತ ಕರಿತೀವಿ ಅಂತ ನಾವು ಇನ್ಕಮ್ ಅಂತ ಕನ್ಸಿಡರ್ ಮಾಡ್ತಾ ಬರ್ತೀವಿ. ಸೊ ಅಮೌಂಟ್ ಆಫ್ ರೂಪೀಸ್ 24,000. ಸೊ ಇದನ್ನೆಲ್ಲಿ ಕನ್ಸಿಡರ್ ಮಾಡಬೇಕಂದ್ರೆ ಎಕ್ಸ್ಪೆಂಡಿಚರ್ ಆ್ಯಂಡ್ ಇನ್ಕಮ್ ಅಥವಾ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ನಲ್ಲಿ ಇನ್ಕಮ್ ಸೈಡ್ನಲ್ಲಿ ಡೈರೆಕ್ಟಾಗಿ ಅಲ್ಲಿ ಏನು ತೊಗೋಬೇಕಂದ್ರೆ ಬೈ
ಫೀ ಫ್ರಮ್ ಫಂಕ್ಷನ್ಸ್ ರುಪೀಸ್ 24,000 ರೂಪೀಸ್ನ ತೋರಿಸ್ತಾ ಬರಬೇಕು. ಸೊ ನೆಕ್ಸ್ಟ್ ಒನ್ ಟು ಸಬ್ಸ್ಕ್ರಿಪ್ಷನ್ ಅಂತ ಕರೀತಾರೆ. ಸೊ ಸಬ್ಸ್ಕ್ರಿಪ್ಷನ್ ಅಮೌಂಟ್ ದ ರಿಸೀವ್ಡ್ ಫಾರ್ ದಿ ಮೆಂಬರ್ಸ್ ಹೌದಾ. ಸೊ ಅಲ್ಲಿ ಎವ್ರಿ ಒನ್ ಮೆಂಬರ್ಸ್ ಟ್ರಸ್ಟ್ ದೇ ಓಪನ್ ಬೈ ದಿ ಟ್ರಸ್ಟ್ ಸಬ್ಸ್ಕ್ರಿಪ್ಷನ್ಸ್ ಟು ದಿ ಅವರ್ subscription amount they received by the all elected members. So subscription amount rupees 10,000, that amount also they treated to the our income ಅಂತ ಕರಿತಾ ಬರ್ತೀವಿ. ಸೊ ಆ ಟ್ರಸ್ಟಿಗೆ ಇನ್ಕಮ್ ಆಗಿದ್ದರಿಂದ ಆ ಇನ್ಕಮ್ನ ಏನಂತಲೇ ತೋರಿಸ್ತೀವಿ ಅಂತಂದರೆ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ನಲ್ಲಿ ಇನ್ಕಮ್ ಸೈಡ್ನಲ್ಲಿ ತೋರಿಸ್ತಾ ಬರ್ತೀವಿ ಬೈ ಸಬ್ಸ್ಕ್ರಿಪ್ಷನ್ ರುಪೀಸ್ 10,000 ಅಂತ ತೋರಿಸ್ತಾ ಬರ್ತೀವಿ. ಸೊ ಒಂದು ವೇಳೆ ಸಬ್ಸ್ಕ್ರಿಪ್ಷನ್ ಅಮೌಂಟ್ನಲ್ಲಿ ಇನ್ ಕೇಸ್ ಆಫ್ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಇತ್ತಂದರೆ ಸೊ ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿದ್ದಾನೆ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಅಂತ ಕೊಟ್ಟಿದ್ದಾನೆ. ಸೊ ಸಿ ಸಬ್ಸ್ಕ್ರಿಪ್ಷನ್ ಫಾರ್ ಡ್ಯೂ ಫಾರ್ 2013 and 14 ಫಾರ್ ರುಪೀಸ್ 2,000 ಅಂತ ಇದೆ. ಸಬ್ಸ್ಕ್ರಿಪ್ಷನ್ ಡ್ಯೂ ಫಾರ್ 2013 and 14 ರುಪೀಸ್ 2,000 ಇದೆ. ಸೊ ನಾವು ಯಾವಾಗ ಮಾಡ್ತಾ ಇದ್ದೀವಿ ಅಂದರೆ 14ನಲ್ಲಿ ಮಾಡ್ತಾ ಇದ್ದರಿಂದ 13 and 14ನಲ್ಲಿ ನಾವು ಮಾಡ್ತಾ ಇದ್ದರಿಂದ ಹಾಗಾಗಿ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಆಗ್ತಾ ಬರ್ತದೆ. ಸೊ ಅದನ್ನು ಎಲ್ಲಿ ತೊಗೋಬೇಕಂತಂದರೆ ಇನ್ಕಮ್ ಸೈಡ್ನಲ್ಲಿ ತೊಗೋಬೇಕು. ಇನ್ಕಮ್ ಸೈಡ್ನಲ್ಲಿ ಸಬ್ಸ್ಕ್ರಿಪ್ಷನ್ ಅಮೌಂಟ್ ಆಫ್ ವ್ಯಾಲ್ಯೂ ರುಪೀಸ್ 10,000 ಪ್ಲಸ್ ಹ್ಯಾಡ್ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ರುಪೀಸ್ 2,000. ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ರುಪೀಸ್ 2,000 ಟೋಟಲ್ 12,000 ರೂಪೀಸ್ ಟೇಕ್ ಫಾರ್ ದಿ ಔಟರ್ ಕಾಲಮ್. ಸೊ ಇನ್ ಕೇಸ್ ಆಫ್ ಸಬ್ಸ್ಕ್ರಿಪ್ಷನ್ ಅಮೌಂಟ್ ರಿಸೀವ್ಡ್ ಇನ್ ಅಡ್ವಾನ್ಸ್ ಅಂತ ಏನಾದರೂ ಕೊಟ್ಟಿದ್ದಂದರೆ ಸೊ ಅಡ್ವಾನ್ಸ್ಡ್ ವ್ಯಾಲ್ಯೂ ಆಫ್ ರುಪೀಸ್ 2014 and 15 ಅಂತ ಕೊಟ್ಟಿರ್ತಾನೆ ಕೆಲವೊಂದು ವರ್ಷದಲ್ಲಿ. ಸೊ ಅವಾಗ ಏನಾಗುತ್ತೆ ಅಂದರೆ ದಟ್ ಅಮೌಂಟ್ ವಿಲ್ ಬಿ ಟ್ರೀಟೆಡ್ ಟು ದಿ ಅಡ್ವಾನ್ಸ್ ಅಮೌಂಟ್. ಸೊ ಆವಾಗ ನಾವೇನು ಮಾಡ್ತೀವಿ ಅಂದರೆ 10,000 ರೂಪೀಸು ಪ್ಲಸ್ ಹ್ಯಾಡ್ 2,000 ಔಟ್ಸ್ಟ್ಯಾಂಡಿಂಗ್ ಮೈನಸ್ ಇನ್ ಕೇಸ್ ಆಫ್ ಅಡ್ವಾನ್ಸ್ ಅಮೌಂಟ್ ಎಷ್ಟು ಕೊಟ್ಟಿದ್ದಾರೆ ಸೊ ಆ ಅಮೌಂಟ್ನ ನಾವೇನು ಮಾಡಬೇಕಂದ್ರೆ ಕನ್ಸಿಡ್ರೇಷನ್ ಮಾಡ್ತಾ ಬರ್ತೀವಿ. ಬಟ್ ಇಲ್ಲಿ ಏನು ಅಡ್ವಾನ್ಸ್ ಅಮೌಂಟ್ ಕೊಟ್ಟಿಲ್ಲ, ಅದು ಎಕ್ಸಿಸ್ಟಿಂಗ್ ಪ್ರಾಬ್ಲಮ್ನಲ್ಲಿ ಜಾಸ್ತಿ ಬರ್ತದೆ, ಅವಾಗ ಮುಂದೆ ನೋಡ್ತಾ ಹೋಗೋಣ. ಬಟ್ ಜಸ್ಟ್ ಫಾರ್ ಸಬ್ಸ್ಕ್ರಿಪ್ಷನ್ ಅಮೌಂಟ್ ಕೊಟ್ಟಿದ್ದಾನೆ, ಆ ಸಬ್ಸ್ಕ್ರಿಪ್ಷನ್ ಅಮೌಂಟ್ 10,000 ರೂಪೀಸ್ ಫಾರ್ ಇನ್ಕಮ್ ಸೈಡ್ನಲ್ಲಿ ಇನ್ನರ್ ಕಾಲಮ್ನಲ್ಲಿ 10,000 ತೊಗೋಬೇಕು ಪ್ಲಸ್ ಅಥವಾ ಹ್ಯಾಡ್ ರುಪೀಸ್ 2,000 ಫಾರ್ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಅಮೌಂಟ್ ತೊಗೋಬೇಕು. ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ರುಪೀಸ್ ಇನ್ಕಮ್ ಸೈಡ್ನಲ್ಲಿ ಹ್ಯಾಡ್ ಮಾಡಿದರೆ ಟೋಟಲ್ 12,000 ರೂಪೀಸ್ನ ಔಟರ್ ಕಾಲಮ್ ತೊಗೊಳ್ತಾ ಬರಬೇಕು. ಸೊ ಆಫ್ಟರ್ ದಿ ಪ್ರಾಬ್ಲಮ್ ವಿಲ್ ಬಿ ಡಿಸ್ಕಷನ್ಸ್ ಟು ದಿ ಅವರ್ ಕ್ಯಾಲ್ಕುಲೇಷನ್ಸ್ ಆಫ್ ದಿ ಅವರ್ ಪ್ರಾಬ್ಲಮ್ ಅಂತ ಕರಿತಾ ಬರ್ತೀವಿ. ಸೊ ಇಷ್ಟು ಏನಿದೆ ಅಂತಂದರೆ ಪ್ರಾಬ್ಲಮ್ಸ್ ಕೇಳಿರ್ತಕ್ಕಂಥ ಒಂದು ಪ್ರಾಬ್ಲಮ್ ಇದೆ. ಸಮ್ ಅಡ್ಜಸ್ಟ್ಮೆಂಟ್ ಕೂಡ ನಾವು ನೋಡ್ತಾ ಒನ್ ಬೈ ಒನ್ ನೋಡ್ತಾ ಬಂದಿದ್ದೀವಿ ಹೌದಾ. ಇಲ್ಲಿದೆಲ್ಲ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸಸ್ ಅಂತ ಕೊಟ್ಟಿದ್ದಾನೆ. ಸ್ಯಾಲ್ರಿ 2,500 ಅಂತ ಹೇಳಿದೀವಲ್ಲ, 2,500 ಸ್ಯಾಲ್ರಿನ ನಾವೆಲ್ಲಿ ಮಾಡ್ತೀವಿ ಎಕ್ಸ್ಪೆಂಡಿಚರ್ನಲ್ಲಿ ಸ್ಯಾಲ್ರಿ ಒಳಗೆ ಪ್ಲಸ್ ಔಟ್ಸ್ಟ್ಯಾಂಡಿಂಗ್ ಸ್ಯಾಲ್ರಿನ 2,500ನ ಹ್ಯಾಡ್ ಮಾಡ್ತಾ ಬರ್ತೀವಿ. ಇಲ್ಲಿ ಕೊಟ್ಟಿದ್ದಾನೆ ಎಷ್ಟಿದೆ ಸಮಥಿಂಗ್ ಫಾರ್ 7,000 ಇದೆ. ಸೊ ಅದನ್ನು 2,700 ಹ್ಯಾಡ್ ಮಾಡಿದ್ರೆ 9,500. ಸೊ ಪ್ರಿಂಟಿಂಗ್ ಆಲ್ಸೋ ಎಕ್ಸ್ಪೆಂಡಿಚರ್ ನೋಡ್ತೀವಿ 1,000 ಇದೆ. ಇನ್ ಕೇಸ್ ಔಟ್ಸ್ಟ್ಯಾಂಡಿಂಗ್ ಪ್ರಿಂಟಿಂಗ್ ಎಷ್ಟಿದೆ 1,200 ಇದೆ. ಅದನ್ನು 1,000 ರೂಪೀಸ್ನ ಔಟ್ಸ್ಟ್ಯಾಂಡಿಂಗ್ ಅಂತ ಟ್ರೀಟ್ ಮಾಡ್ತೀವಿ, ಅದನ್ನು ಕೂಡ ಎಕ್ಸ್ಪೆಂಡಿಚರ್ನ ಕೌಂಟ್ ಮಾಡ್ತೀವಿ. ಸೊ ನೆಕ್ಸ್ಟ್ ಸಬ್ಸ್ಕ್ರಿಪ್ಷನ್ ಡ್ಯೂ ಟು 13 and 14 ಫಾರ್ 2,000 ಅಂತ ಜಸ್ಟ್ ಹೇಳಿದ್ನಲ್ಲ, ಇದನ್ನು ಕೂಡ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಅಂತ ಕರಿತೀವಿ. ಇದರ ಇನ್ಕಮ್ ಸೈಡ್ನಲ್ಲಿ ಸಬ್ಸ್ಕ್ರಿಪ್ಷನ್ನಲ್ಲಿ ಪ್ಲಸ್ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ ಅಂತೇಳಿ ತೋರಿಸ್ತಾ ಬರ್ತೀವಿ. ಎಷ್ಟು 2,000 ಅಂತ ತೋರಿಸ್ತಾ ಬರ್ತೀವಿ. ಪ್ಲಸ್ ಟೋಟಲ್ ಮಾಡಿ ಔಟರ್ ಕಾಲಮ್ಗೆ ಹಾಕ್ತೀವಿ. ಅದರಲ್ಲಿ ಒಂದು ವೇಳೆ ಅಡ್ವಾನ್ಸ್ ಅಮೌಂಟ್ ಏನಾದರೂ ಕೊಟ್ಟಿದ್ದಾರೆ ನೆಕ್ಸ್ಟ್ ಇಯರ್ ಅಡ್ವಾನ್ಸ್ ಇತ್ತಂದರೆ ಆ ಟೋಟಲ್ ಇರ್ತಕ್ಕಂಥ ಸಬ್ಸ್ಕ್ರಿಪ್ಷನ್ ಅಮೌಂಟು ಪ್ಲಸ್ ಔಟ್ಸ್ಟ್ಯಾಂಡಿಂಗ್ ಸಬ್ಸ್ಕ್ರಿಪ್ಷನ್ನು ಲೆಸ್ ಅಡ್ವಾನ್ಸ್ಡ್ ಆಫ್ ಸಬ್ಸ್ಕ್ರಿಪ್ಷನ್ಸ್ ಟು ದಿ ನೆಕ್ಸ್ಟ್ ಇಯರ್ ಅಥವಾ ನೆಕ್ಸ್ಟ್ ಇಯರ್ ಇರ್ತಕ್ಕಂಥ ಸಬ್ಸ್ಕ್ರಿಪ್ಷನ್ ಅಮೌಂಟ್ ಎಷ್ಟಿದೆ ಅದನ್ನು ತೆಗೆದು ರಿಮೈನಿಂಗ್ ಅಮೌಂಟ್ನ ಔಟರ್ ಕಾಲಮಿಗೆ ತೋರಿಸ್ತಾ ಬರ್ತೀವಿ. ಸೊ ನೆಕ್ಸ್ಟ್ ಸ್ಪೋರ್ಟ್ಸ್ ಇಕ್ವಿಪ್ಮೆಂಟ್. ಸೊ ಇಲ್ಲಿದೆ ಸ್ಪೋರ್ಟ್ಸ್ ಇಕ್ವಿಪ್ಮೆಂಟ್ ವ್ಯಾಲ್ಯೂ 25,100 ಇದೆ. ಸೊ 25,100 ಸ್ಪೋರ್ಟ್ಸ್ ಇಕ್ವಿಪ್ಮೆಂಟ್ಸ್ ವ್ಯಾಲ್ಯೂಸ್ ಇದೆ. ಸೊ ಇಲ್ಲಿ ಕೂಡ ಸ್ಪೋರ್ಟ್ಸ್ ಇಕ್ವಿಪ್ಮೆಂಟ್ ವ್ಯಾಲ್ಯೂ 30,100 ಕೊಟ್ಟಿದ್ದಾನೆ. 30,100 ಕೊಟ್ಟಿದ್ದಾನೆ. ಇಲ್ಲಿ 25,100 ರೂಪಾಯಿ ದ ವ್ಯಾಲ್ಯೂ. ಸೊ ಸ್ಪೋರ್ಟ್ಸ್ ವ್ಯಾಲ್ಯೂಸ್ ವೇರ್ ಇಟ್ ಈಸ್ ಎ 31/3/2014ಗೆ ಕೊಟ್ಟಿರ್ತಕ್ಕಂಥ ವ್ಯಾಲ್ಯೂ. ಸೊ ಅದನ್ನೇನು ಮಾಡ್ತೀವಿ ಅಂದರೆ ನಾವು ಎಕ್ಸ್ಪೆಂಡಿಚರ್ ಸೈಡ್ನಲ್ಲಿ ಸೊ ಬೈ ಸ್ಪೋರ್ಟ್ಸ್ ಇಕ್ವಿಪ್ಮೆಂಟ್ನಲ್ಲಿ ಏನು ಮಾಡ್ತೀವಿ ಅಂದರೆ 30,100 ಮೈನಸ್ 25,100 ಡಿಡಕ್ಷನ್ ಮಾಡಿದರೆ ರಿಮೈನಿಂಗ್ 5,000 ರೂಪೀಸ್ನ ಎಕ್ಸ್ಪೆಂಡಿಚರ್ ಅಂತ ತೋರಿಸ್ತೀವಿ. ಅಲ್ಲಿ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ನಲ್ಲಿ ಎಕ್ಸ್ಪೆಂಡಿಚರ್ ಅಂತ ತೋರಿಸ್ತಾ ಬರ್ತೀವಿ. ಸೊ ನೆಕ್ಸ್ಟ್ ಎಂಟ್ರೆನ್ಸ್ ಫೀ ಆ್ಯಂಡ್ ಲೈಫ್ ಮೆಂಬರ್ಶಿಪ್ ಆರ್ ಟು ಬಿ ಕ್ಯಾಪಿಟಲೈಸ್ಡ್. ಈಗಾಗಲೇ ಆಲ್ರೆಡಿ ಹೇಳಿದ್ನಲ್ಲ ನಾನು, ಕ್ಯಾಪಿಟಲೈಸ್ಡ್ ಐಟಮ್ಸ್ ವಿಲ್ ಬಿ ಟ್ರಾನ್ಸ್ಫರ್ ಟು ದಿ ಬ್ಯಾಲೆನ್ಸ್ ಶೀಟ್ ಫಾರ್ ಲಯಬಿಲಿಟಿ ಸೈಡ್, ಫಾರ್ ಕ್ಯಾಪಿಟಲ್ ಫಂಡ್ ವಿಲ್ ಬಿ ಟ್ರಾನ್ಸ್ಫರ್ಡ್.
ಸೊ ಕ್ಯಾಪಿಟಲ್ ಫಂಡ್ನಲ್ಲಿ ಏನು ಮಾಡ್ತೀವಿ ನಾವು ಲಯಬಿಲಿಟೀಸ್ ಬ್ಯಾಲೆನ್ಸ್ ಶೀಟ್ನ ಲಯಬಿಲಿಟೀಸ್ ಸೈಡ್ನಲ್ಲಿ ಕ್ಯಾಪಿಟಲ್ ಫಂಡಿಗೆ ಯಾವನ್ನು ಮಾಡ್ತಾ ಬರ್ತೀವಿ ಅಂತಂದರೆ ಎಂಟ್ರೆನ್ಸ್ ಫೀ. ಸೊ ಇಲ್ಲೆಷ್ಟಿದೆ ಇಲ್ಲಿ ಎಂಟ್ರೆನ್ಸ್ ಫೀ ಅಮೌಂಟು 1000, ನೆಕ್ಸ್ಟ್ ಲೈಫ್ ಮೆಂಬರ್ಶಿಪ್ ಫೀ 5000. ಇವೆರಡೂ ಕೂಡ ಎಲ್ಲಿಗೆ ಟ್ರಾನ್ಸ್ಫರ್ ಆಗ್ತಾವೆ ಅಂದರೆ ಬ್ಯಾಲೆನ್ಸ್ ಶೀಟ್ನಲ್ಲಿ ಲಯಬಿಲಿಟೀಸ್ ಸೈಡ್ನಲ್ಲಿ ಕ್ಯಾಪಿಟಲ್ ಫಂಡಿಗೆ ಟ್ರಾನ್ಸ್ಫರ್ ಮಾಡ್ತಾ ಬರ್ತೀವಿ. ಹಾಗಾಗಿ ಎರಡು ಕೂಡ ಕ್ಯಾಪಿಟಲೈಸ್ಡ್ ಆಗ್ತಾ ಬರ್ತವೆ. ಸೊ ನೆಕ್ಸ್ಟ್ ಕಮಿಂಗ್ ಫಾರ್ ಕ್ಲೋಸ್ ದಿ ಹೆಂಡಿಂಗ್ ಆಫ್ ದಿ ಅವರ್ ಪ್ರಾಬ್ಲಮ್, ವಾಟ್ ವಿಲ್ ಬಿ ದಿ ಆಸ್ಕ್ಡ್ ಫಾರ್ ದಿ ಪ್ರಿಪೇರ್ಡ್. ಸೊ ಯು ಸಿ ದಿ ಆಸ್ಕ್ಡ್ ಬೈ ದಿ ಪ್ರಿಪೇರ್ಡ್ ದಿ ಕ್ವಶನ್ ಫಾರ್ ಕ್ರಿಕೆಟ್ ಕ್ಲಬ್ ಆಫ್ ಮಂಗಳೂರು. ಸೊ ನಂಬರ್ 1 ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್. ಸೊ ಸೊಲ್ಯೂಷನ್ಸ್ ಆಫ್ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಮಾಡಿರಿ ಅಂತ ಹೇಳಿದ್ದಾನೆ. ಸೆಕೆಂಡ್ 1 ಬ್ಯಾಲೆನ್ಸ್ ಶೀಟ್ ಆ್ಯಸ್ ಆನ್ 31/3/2014. ಸೊ ಮತ್ತೊಂದು ಏನು ಹೇಳಿದಾನೆ ಅಂದರೆ ಬ್ಯಾಲೆನ್ಸ್ ಶೀಟ್ನ ಓಪನ್ ಮಾಡಿ ಯಾವಾಗ 31/3/2014. ಹಾಗಾಗಿ ಎರಡು ನಾವು ಕ್ಯಾಲ್ಕುಲೇಷನ್ ಮಾಡ್ತಾ ಬರಬೇಕು ಇದನ್ನು. ಸೊ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಓಪನ್ ಮಾಡಬೇಕು. ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಓಪನ್ ಮಾಡಿದಾಗ ಅಲ್ಲಿ ಬರ್ತಕ್ಕಂಥದ್ದು ಇನ್ ಕೇಸ್ ಆಫ್ ಸರ್ಪ್ಲಸ್ ಆರ್ ಡೆಫಿಸಿಟ್. ಸೊ ಸರ್ಪ್ಲಸ್ ಈಸ್ ನಥಿಂಗ್ ಬಟ್ ಇನ್ ಕೇಸ್ ಆಫ್ ಎಕ್ಸ್ಪೆಂಡಿಚರ್ ಸೈಡಲ್ಲಿ ಎಕ್ಸಸ್ ಆಫ್ ಎಕ್ಸ್ಪೆಂಡಿಚರ್ ಓವರ್ ಇನ್ಕಮ್ ಇದ್ದಾಗ ಅಲ್ಲಿ ಸರ್ಪ್ಲಸ್ ಅಮೌಂಟ್ ರಿಶ್ಯೂಡ್ ಆಗ್ತಾ ಬರ್ತದೆ. ಆ ಸರ್ಪ್ಲಸ್ ಅಮೌಂಟ್ ಟು ದಿ ಟ್ರಾನ್ಸ್ಫರ್ ಫಾರ್ ದಿ ಬ್ಯಾಲೆನ್ಸ್ ಶೀಟ್ ಲಯಬಿಲಿಟಿ ಸೈಡ್ನಲ್ಲಿ ಕ್ಯಾಪಿಟಲ್ ಫಂಡ್ನಲ್ಲಿ ಹ್ಯಾಡ್ ಮಾಡ್ತಾ ಬರ್ತೀವಿ ನಾವು ಅದನ್ನು. ಅದರ್ವೈಸ್ ಫಾರ್ ಡೆಫಿಸಿಟ್ ಇತ್ತಂತಂದರೆ ಅವಾಗೇನು ಮಾಡ್ತೀವಿ ಡೆಫಿಸಿಟ್ನಲ್ಲಿ ಎಕ್ಸಸ್ ಆಫ್ ದಿ ಇನ್ಕಮ್ನಲ್ಲಿ ಮಾಡ್ತಕ್ಕೆ ಬಂದ ಎಕ್ಸಸ್ ಆಫ್ ಇನ್ಕಮ್ಮು ಓವರ್ ಎಕ್ಸ್ಪೆಂಡಿಚರ್ ಇದ್ದಾಗ ಅಲ್ಲಿ ಕೂಡ ಡೆಫಿಸಿಟ್ ಆಗ್ತಾ ಬರ್ತದೆ. ಹೌದಾ, ಆ ಡೆಫಿಸಿಟ್ ಅಮೌಂಟ್ನ ಕೂಡ ನಾವು ಬ್ಯಾಲೆನ್ಸ್ ಶೀಟ್ನಲ್ಲಿ ಲಯಬಿಲಿಟಿ ಸೈಡ್ನಲ್ಲಿ ಕ್ಯಾಪಿಟಲ್ ಫಂಡ್ನಲ್ಲಿ ಡಿಡಕ್ಷನ್ ಮಾಡ್ತಾ ಬರ್ತೀವಿ. ಆವಾಗ ನಮಗೆ ಬ್ಯಾಲೆನ್ಸ್ ಶೀಟ್ನಲ್ಲಿ ಟ್ರಾನ್ಸ್ಫರ್ ಆಗ್ತಾ ಬರ್ತದೆ. ಹಾಗಾಗಿ ಈ ಕ್ಯಾಪಿಟಲ್ ಐಟಮ್ಸ್ ಕೂಡ ಯಾವುದು ಎಂಟ್ರೆನ್ಸ್ ಫೀ ಲೈಫ್ ಮೆಂಬರ್ಶಿಪ್ಗಳನ್ನು ಕೂಡ ಟ್ರಾನ್ಸ್ಫರ್ ಮಾಡ್ತಾ ಬರ್ತೀವಿ. ಇಷ್ಟು ಬ್ಯಾಲೆನ್ಸ್ ಶೀಟ್ಗಳನ್ನು ಪ್ರಿಪ್ರೇಷನ್ ಮಾಡ್ತಕ್ಕಂಥದ್ದಾಗುತ್ತೆ. ಸೊ ಭಾಳ ಕೇರ್ಫುಲ್ಲಾಗಿ 1 by 1 ನಾವು ಸೊಲ್ಯೂಷನ್ಸ್ ಯಾವ ರೀತಿಯಾಗಿ ಮಾಡಬೇಕು, ಹೌ ಟು ದಿ ಓಪನ್ ಬೈ ದಿ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್ ಅನ್ನೋದನ್ನು ಕೂಡ ನೋಡ್ತಾ ಹೋಗೋಣ. ಭಾಳ ಈಸಿ ಇರ್ತದೆ ಕೂಡ. 12 ಮಾರ್ಕ್ಸ್ ಕ್ವಶನ್ ಕೇಳುವಂಥದ್ದು ಕೂಡ ನ್ಯೂ ನಾನ್ ಪ್ರಾಫಿಟ್ ಆರ್ಗನೈಸೇಷನಲ್ಲಿ ಇದೇ ಥರ ಕೇಳ್ತಾ ಬರ್ತಾನೆ. ರಿಸಿಪ್ಟ್ಸ್ ಐಟಮು ಪೇಮೆಂಟ್ ಐಟಮ್ಸ್ಗಳನ್ನು ಹೆಂಗೆ ಕನ್ಸಿಡರ್ ಮಾಡಬೇಕು, ಮತ್ತು ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ನ ಹೆಂಗೆ ಅಕೌಂಟ್ನ ಹೆಂಗೆ ಓಪನ್ ಮಾಡಬೇಕು, ನೆಕ್ಸ್ಟ್ ಡೆಫಿಸಿಟ್ ಸರ್ಪ್ಲಸ್ನ ಹೆಂಗೆ ಕಂಡುಹಿಡಿಬೇಕು, ನೆಕ್ಸ್ಟ್ ಬ್ಯಾಲೆನ್ಸ್ ಶೀಟ್ನ ಹೆಂಗೆ ಮಾಡಬೇಕು, ನಂತರ ಬ್ಯಾಲೆನ್ಸ್ ಶೀಟ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಟ್ಯಾಲಿನ ಕೂಡ ಹೆಂಗೆ ಕನ್ಸಿಡ್ರೇಷನ್ ನಾವು ಅಡ್ಜಸ್ಟ್ಮೆಂಟ್ ಪ್ರಕಾರ ಟ್ರಾನ್ಸ್ಫರ್ ಮಾಡಬೇಕು ಅನ್ನೋದನ್ನು ಕೂಡ ನಾವು ಇಲ್ಲಿ ಏನು ನೋಡಿದ್ದೀವಿ ಅಂದರೆ ಒಂದು ಪ್ರಾಬ್ಲಮ್ನಲ್ಲಿ ನಾವು ಗಮನಿಸ್ತಾ ಬಂದಿದ್ದೀವಿ. ಓಕೆನಾ. ಸೊ ನೆಕ್ಸ್ಟ್ ದ ಸೊಲ್ಯೂಷನ್ಸ್ ಆಫ್ ದಿ ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟ್ ಆ್ಯಂಡ್ ಬ್ಯಾಲೆನ್ಸ್ ಶೀಟಿಗೆ ಹೋಗ್ತಾ ಹೋಗೋಣ.